ಇವಾಗ ಫಸ್ಟ್ ಆಫ್ ಆಲ್ ನೀವು ನೋಡಿದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಜನ ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಧ್ರುವ ಸರ್ ಅವ್ರದ್ದು ಒಂದು ಅವ್ರಿಗೆ ಇದೊಂದು ದೊಡ್ಡ ಬ್ರೇಕ್ ಸಿಗ್ಬೋದು ಅನ್ನೋವಂಥ ಒಂದು ಮಾತುಗಳನ್ನ ಆ್ಯಕ್ಚುಲಿ ಆಡಿಯನ್ಸ್ನಲ್ಲಿ ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇದ್ರು. ಅವ್ರ ಕೈನಲ್ಲಿ ಲಾಂಗ್ ನೋಡಿಬಿಟ್ಟು ಇದ್ದಿದ್ದು ಇಷ್ಟಪಡ್ತಿದ್ದಾರೆ. ನಿಮಗೆ ಪರ್ಸ್ನಲಿ ಹೆಂಗೆ ಅಂದರೆ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೋ ಎಲ್ಲ ಕಡೆ ಹೋದರೂ ಯಾವ ಕೇಡಿ ಹೇಗಿದೆ ಅಂತಿದ್ದೋ ಇವತ್ತು ತೋರಿಸ್ಬಿಟ್ಟಿದ್ದೀವಿ ಈಗಿದೆ ಗುರು ಕೇಡಿ ಅಂತ. ಎಲ್ಲ ನೋಡಿದ್ರೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ. ಸಿನಿಮಾ ಅದ್ದೂರಿತನ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಸಂಭಾಷಣೆ ಆಗಿರ್ಬೋದು, ಬರ್ದಿರೋನಿಗೆ ನಾನು ಬರ್ದಿರೋ ಸಂಭಾಷಣೆ ಕೇಳಿಸ್ತಾ ಇಲ್ಲ, ಆ ಥರ ವಿಷಲ್ ಎಲ್ಲ ಹೊಡಿತಾ ಇದ್ದಾರೆ. ಅವೆಲ್ಲ ತುಂಬ ಖುಷಿ ಇದೆ ಮೇಡಮ್. ಆಮೇಲೆ ನಾವು ರಮೇಶ್ ಅರವಿಂದ್ ಸರ್ನ ಆ್ಯಕ್ಚುಲಿ ಅಂದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ನಾವು ನೋಡ್ದಂಗೆ ಅನ್ನಿಸು. ಬಿಕಾಸ್ ನಾವು ಅವ್ರನ್ನ ಸಾಫ್ಟ್ ಲುಕ್ನಲ್ಲೂ ನೋಡಿದ್ದೀವಿ, ಒಂಥರ ಲವರ್ ಬಾಯ್ ಆಗಿ ನಾವು ನೋಡಿದ್ದೀವಿ. ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲ್ಲು. ಆ ಜೊತೆಯಲ್ಲಿ ಒಂದು ಡೈಲಾಗ್ ಬರುತ್ತೆ ಅವ್ರದ್ದು. ಸೊ ಆ ಡೈಲಾಗಂತೂ ಎಲ್ಲರೂ ಫಿದಾ ಆದರು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು? ಯಾವ ಡೈಲಾಗ್ ಅಂದರೆ ಇವಾಗ ಕೈನಲ್ಲಿ ಮಚ್ಚಿಡ್ದುಬಿಟ್ಟು ಆಮೇಲೆ ಸಂಜಯ್ ದತ್ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರಲ್ವ ಅದು. ಅಂದರೆ ನಾವು ಪಾತ್ರ ಡಿಸೈನ್ ಮಾಡುವಾಗಲೇ ನಾವು ಅಂದ್ಕೊಂಡಿದ್ದೋ ಮೇಡಮ್, ನಾವು ಅವ್ರು ಇದಕ್ಕೂ ಮುಂಚೆ ಏನು ಬಿಹೇವ್ ಮಾಡಿದಾರೋ ಅದೇನು ಈ ಸಿನಿಮಾದಲ್ಲಿ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ರೀಶ್ಮ್ ಅವ್ರು ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಶಿಲ್ಪಾಜಿ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಆ ಥರ ನಾವು ಏನು ವರ್ಕ್ ಮಾಡೋದು ಅದು ಈ ಸಿನಿಮಾದಲ್ಲಿ ಪ್ಲಸ್ ಆಗಿದೆ. ಆಡಿಯನ್ಸು ಇವ್ರು ಹಿಂಗೆ ಅಂತ ಪ್ರೆಡಿಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಆ ಥರ ಇಲ್ಲ ಸಿನಿಮಾದಲ್ಲಿ. ಪ್ರತಿಯೊಂದು ಪಾತ್ರದ ತಿರುವುಗಳು ಬೇರೆ ಇದೆ, ಅವ್ರ ಅಸ್ತಿತ್ವಗಳು ಬೇರೆ ಇದೆ, ಅವ್ರು ಆಡೋ ಮಾತಿನ ಸಂಭಾಷಣೆಗಳು ಬೇರೆ ಇದೆ. ಅವೆಲ್ಲ ಜನಗಳು ಇವತ್ತು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರದ್ದು ಆ್ಯಕ್ಚುಲಿ ಅವರು ಒಂದು 3 ಸೀನು ಅಥವಾ 4 ಸೀನು ಬಂದರೆ ಕೂಡ ಆ ಕೊನೆ ಸೀನ್ ಅಂತೂ ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ. ಅದೇ ನೀವು ಹೇಳ್ದಂಗೆ ಸೆಕೆಂಡ್ ಚಾಪ್ಟರ್ಗೆ ಅದು ಲೀಡ್ ಕೊಡೋವಂಥದ್ದು. ಮತ್ತು ಕಿಚ್ಚ ಸುದೀಪ್ ಅವರ ಒಂದು ಎಂಟ್ರಿ ಕೂಡ ಅದಂತೂ ಯಾರು ಕೂಡ ಎಲ್ಲರೂ ಫುಲ್ ಸಿಕ್ಕಾಪಟ್ಟೆ ಅಂದರೆ ಖುಷಿ ಪಡ್ತಾ ಇದ್ದಾರೆ ಸೆಕೆಂಡ್ ಪಾರ್ಟಿಗೆ. ಅಂದರೆ ಇದೆ ಮೇಡಮ್, ತುಂಬ ಜನ ಸಿನಿಮಾ ನೋಡಿರೋರು ನನಗೆ ಮಾರ್ನಿಂಗ್ 6 ಗಂಟೆ ಶೋ ಇಂದನೂ ಫ್ಯಾನ್ ಶೋ ಇಂದನೂ ಪಾರ್ಟು ಏನು ಗುರು ಕತೆ ಅಂತಲೇ ನನಗೆ ಕೇಳ್ತಾ ಇರೋದು. ಪಾರ್ಟು ಕತೆ ಇದೆ, ಅದನ್ನ ಹೆಂಗೆ ಹೇಳೋಕ್ಕಾಗುತ್ತೆ ನಾವು, ಅದಕ್ಕೊಂದಷ್ಟು ಟೈಮ್ ಇದೆ. ಆಮೇಲೆ ಮೇಜರು ಎಲ್ಲ ಮಾತಾಡ್ತಿರೋದು ನೀವಿಷ್ಟು ಏನು ಟೈಮ್ ತಗೊಂಡಿರಿ ವರ್ತು ವಾಚು ಸಿನಿಮಾ ಬಿಡುಗರು ಇಂಥದ್ದೊಂದು ಸಿನಿಮಾ ಮಾಡೋಕ್ಕೆ ಇಷ್ಟು ಟೈಮ್ ಬೇಕೇ ಬೇಕು ಅಂತ ಮಾತಾಡ್ತಿದ್ದಾರೆ. ಅದು ಒಂದು ತೃಪ್ತಿ ಇದೆ ಮೇಡಮ್, ಜನನ ಒಪ್ಸೋದ್ವಲ್ಲ ಕೊನೆಗೂ ಅನ್ನೋದೊಂದು. ಇವಾಗ ನೀವು ರೈಟರ್ ಆಗಿಬಿಟ್ಟು ನೀವು ಬರೆಯೋದೆಷ್ಟು ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಎಷ್ಟು ತಲೆ ಕೆಡ್ಸ್ಕೊಂಡು ಬರ್ದಿರ್ತೀರಾ. ಕೆಲವೊಂದು ಸತಿ ಫಾರ್ ಎಕ್ಸಾಂಪಲ್ ಅವರ ವಿಷನ್ಗೆ ನೀವು ಮ್ಯಾಚ್ ಆಗಿ ಬರೆಯೋದು ತುಂಬ ಇಟ್ ಇಸ್ ನಾಟ್ ಈಸಿ. ಅದು ಅದೇ ಥರ ಡೈಲಾಗ್ ಡೆಲಿವರಿ ಆಗಿರ್ಬೋದು. ಆ ಧ್ರುವ ಸರ್ ಅಷ್ಟು ಇಂಟೆನ್ಸಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗ್ ನೋಡಿದ್ರೆ ಫುಲ್ ಒಂಥರ ಕಾಮಿಡಿ ಆಗಿದೆ. ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ನಿಮಗೆ ಪರ್ಸ್ನಲಿ ಹೆಂಗೆ ಅನ್ನಿಸ್ತು ನಿಮ್ಮ ಒಂದು ಡೈಲಾಗ್ಗಳು ಅವರ ಎಕ್ಸಿಕ್ಯೂಷನ್ನಲ್ಲಿ ನೋಡಿದಾಗ, ಅಂದರೆ ಆಡಿಯನ್ಸ್ ನೋಡಿದಾಗ? ಮೇಡಮ್, ಆಡಿಯನ್ಸ್ ಜೊತೆ ನೋಡಿದಾಗ ಆಗಿರ್ಬೋದು, ಬರೆಯುವಾಗ ಆಗಿರ್ಬೋದು, ಒಂದೇ ತಾಟ್ ಇದ್ದಿದ್ದು ಒಂದು ಅವಕಾಶ ಸಿಕ್ಬಿಟ್ಟಿದೆ. ಯಾವತ್ತೂ ಮೇಡಮ್ ನಾವು ಬೇರೆ ಏನಾದ್ರು ಬರೀಬೋದು, ಒಂದು ಎಲಿವೇಷನ್ ಸ್ಕ್ರಿಪ್ಟ್ಗಳಂತ ಇರ್ತದೆ, ಅದು ಎಲ್ರಿಗೂ ಸಿಗೋಲ್ಲ. ಎಲ್ಲೋ ಒಂದು KGF, ಎಲ್ಲೋ ಒಂದು ಉಗ್ರಮು ಆ ಥರ ಸಿಕ್ಬಿಡುತ್ತೆ. ಈ ಥರ ಒಂದು ಎಲಿವೇಷನ್ ಸ್ಕ್ರಿಪ್ಟ್ಗಳು ಸಿಕ್ಕಿದಾಗ ನಾವು ಬೆಸ್ಟ್ ವರ್ಕ್ ಮಾಡಲೇಬೇಕು ಮೇಡಮ್. ಯಾಕಂದರೆ ರೈಟ್ರಿಗೆ ತುಂಬ ಸ್ಪೇಸ್ ಇರುತ್ತೆ ಇಂಥ ಸಿನಿಮಾಗಳಲ್ಲಿ. ಇವತ್ತು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ಯಾ ಗುರು ಅಂತೆಲ್ಲ ಅನ್ನೋದು, ಧ್ರುವ ಸರ್ ಅಪ್ರಿಷಿಯೇಷನ್ನು, ಪ್ರೇಮ್ ಸರ್ ಬಿಡ ಮಗ ಗೆದ್ದೆ ಬಿಡ ನೀನು ಅಂತ ಅವರೆಲ್ಲ ಅಂದಾಗ ತುಂಬ ಖುಷಿ ಇದೆ ಮೇಡಮ್. ಬಿಕಾಸ್ ತೆರೆ ಹಿಂದೆ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮುಖ್ಯವಾಗಿ ಅವ್ರು ಆ್ಯಕ್ಚುಲಿ ಹೀರೋಸ್ಗಳು. ಬಿಕಾಸ್ ಅವ್ರಿಗೆ ಅಪ್ರಿಸಿಯೇಷನ್ ಸಿಗಬೇಕು. ಮತ್ತು ನೀವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಯ್ಯೋ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಇವಾಗ ಫೈನಲಿ ಫಸ್ಟ್ ಡೇ ಫಸ್ಟ್ ಶೋ ಮುಗೀತು. ಇನ್ನೂ ಸಾಕಷ್ಟು ಜನ ಬಂದು ನೋಡೋರು ಇದ್ದಾರೆ. ನಮ್ಮ ಜನರಿಗೆ ಏನಂತ ಪ್ರೀತಿಯಿಂದ ಒಮ್ಮೆ ಕರೆದ್ವಿ. ಅಂದರೆ KD ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರು. ಇವತ್ತೆಲ್ಲ ಹೇಳ್ತಾ ಇದ್ದಾರೆ ಏನು ಗುರು ಟ್ವಿಸ್ಟು, ಏನು ಗುರು ಸಿನಿಮಾ ಇಷ್ಟು ಅದ್ದೂರಿಯಾಗಿದೆ, ಈ ಥರ ಒಂದು ಕತೆ ಇದೆ, ಎಲ್ಲೋ ಒಂದು ಆಧುನಿಕ ಮಹಾಭಾರತ ನೋಡ್ದಂಗಿದೆ ಅಂತ ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಸಿನಿಮಾದಲ್ಲಿದೆ. ಸಿನಿಮಾ ನೋಡಬೇಕು ಅಂತ ಇರೋರು ಖಂಡಿತ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.